हेलो फ्रेंड्स, वेलकम टू तंजीम स्टूडियो। शिरालाकोप्पा नशे की बढ़ती संख्या को रोकने के लिए सॉलिडारिटी यूथ मूवमेंट शिमोगा जिले की ओर से पुलिस उपनिरीक्षक से अपील। नशीली दवाओं की रोकथाम और नशा करने वालों के बीच जागरूकता के तहत सॉलिडारिटी यूथ शिमोगा जिले ने शिरालाकोप्पा शहर में एक पैदल मार्च का आयोजन किया। जथा शहर के हिरेकेरूर रोड से शुरू हुआ और शिमोगा रोड पर वाल्मीकि भवन तक गया। सॉलिडारिटी युवा आंदोलन के प्रदेश अध्यक्ष लाबिद शफी आलिया ने इस अवसर पर बात की। लाइक एंड सब्सक्राइब फॉर मोर। आत्मीय सहोदररे, सत्पथद संगातिगळे, अस्ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು। ನಿಮ್ಮೆಲ್ಲರ ಮೇಲೆ ಸರ್ವಶಕ್ತನಾದ ಸರ್ವೇಶ್ವರನಾದ ದೇವನ ಅಪಾರ ಅನುಗ್ರಹಗಳು, ಅವನ ಶಾಂತಿ ಸಮಾಧಾನವು ಸದಾ ವರ್ಷಿಸುತ್ತಿರಲಿ। ಆತ್ಮೀಯರೇ, ಮಾದಕ ಮುಕ್ತ ಸಮಾಜ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ಕಾಲ್ನಡಿಗೆ ಜಾಥಾವನ್ನು ಆಯೋಜಿಸಿರುವಂತಹ ಉದ್ದೇಶ ಬಹಳ ಸ್ಪಷ್ಟವಾಗಿದೆ। ಇಂದು ಮದ್ಯಪಾನವಾಗಿರಬಹುದು, ಮಾದಕ ದ್ರವ್ಯವಾಗಿರಬಹುದು, ಇದು ನಮ್ಮ ಎಲ್ಲ ಜನತೆಯವರು ಇಲ್ಲಿ ಸೇರಿದ್ದೀರಾ। ತಮಗೆ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದಲೂ ಸಹ ನಮ್ಮ ಶಾಂತಿಪ್ರಿಯ ಜನರು, ಮಾದಕ ವಸ್ತುಗಳ ವಿರುದ್ಧ ಹೋರಾಡಲಿಕ್ಕೆ ಬಂದಿರುವವರು ತಮ್ಮೆಲ್ಲ ಒಪ್ಪಿಗೆಗೆ ಸ್ವಾಗತವನ್ನು ಕೋರುತ್ತೇನೆ। ಸ್ವಾಗತ, ಸುಸ್ವಾಗತ। ಈ ಒಂದು ಸಭೆಯನ್ನು ಉದ್ದೇಶಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದಂತಹ ಮೌಲಾನಾ ಲಬೀದ್ ಶಾಫಿ ಆಲಿ ಪಿಡುಗಾಗಿ ಬದಲಾಗಿದೆ। ಬಹುದೊಡ್ಡ ಅಪರಾಧ ಪ್ರಕರಣಗಳು ಈ ಮೂಲಕ ಸಮಾಜದಲ್ಲಿ ವ್ಯಾಪಕವಾಗ್ತಾ ಇದೆ। ಮೊದಲು ಡ್ರಗ್ಸ್ ಅಥವಾ ಮದ್ಯಪಾನವನ್ನು ಉಪಯೋಗಿಸುವಂತಹ ಎವರೇಜ್ ಏಜ್ ಅಂದರೆ ಸರಾಸರಿ ವಯಸ್ಸು 25 ಆಗಿತ್ತು। ಅಂದರೆ 25ರ ಆಸುಪಾಸಿನ ಯುವಕರು ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾ ಇದ್ರು। ಆದರೆ ಇಂದಿನ ಈ ಸಂದರ್ಭದಲ್ಲಿ ಮಾದಕ ದ್ರವ್ಯವನ್ನು ಉಪಯೋಗಿಸುವಂತಹ ಎವರೇಜ್ ಏಜ್ ಅದು 12 ಆಗಿ ಬದಲಾಗಿದೆ। ಅದರ ಅರ್ಥ ಏನೆಂದರೆ ಸಣ್ಣ ಶಾಲೆಯ ಮಕ್ಕಳು ಕೂಡ ಈ ಮಾದಕ ದ್ರವ್ಯದ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಎಂಬುದು ಒಂದು ವಾಸ್ತವವಾಗಿದೆ। ಆದ್ದರಿಂದ ಈ ಸಾಮಾಜಿಕ ಪಿಡುಗನ್ನು ನಮ್ಮ ಸಮಾಜದಿಂದ ಹೊಡೆದೋಡಿಸುವಂತಹ ಅಗತ್ಯ ಇದೆ। ಈ ನಿಟ್ಟಿನಲ್ಲಿ ಸೋಲಿಡಾರಿಟಿ ಈ ಒಂದು ಜಾಗೃತಿ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದೆ। ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ, ಈ ಮಾದಕ ದ್ರವ್ಯದ ದುಷ್ಪರಿಣಾಮದ ಕುರಿತು ಅವರು ಹರಿಜನ ಪತ್ರಿಕೆಯಲ್ಲಿ ಹೇಳ್ತಾರೆ, ಮದ್ಯಪಾನ ಎಂಬುದು ಅದು ನಿಮ್ಮ ಆತ್ಮವನ್ನು ಹಾಳು ಮಾಡುತ್ತದೆ, ನಿಮ್ಮನ್ನು ಮೃಗವನ್ನಾಗಿ ಪರಿವರ್ತಿಸುತ್ತದೆ। ತಾಯಿ, ತಂದೆ, ಪತ್ನಿ, ಮಗಳು ಎಂಬುವ ನಡುವಣ ಭೇದ ಭಾವವನ್ನೇ ಮರೆತು ಬಿಡುವಷ್ಟರಲ್ಲಿ ಮನುಷ್ಯನು ಮೃಗ ಸಮಾನವಾಗಿ ಬದಲಾಗ್ತಾನೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ। ಪ್ರವಾದಿ ಮೊಹಮ್ಮದ್ ಅವರ ಶಿಕ್ಷಣವನ್ನು ನೀವು ಅಧ್ಯಯನ ಮಾಡುವಾಗ ಪ್ರವಾದಿಯವರು ಹೇಳ್ತಾರೆ, ಅಲ್ ಖಮ್ರು ಉಮ್ಮುಲ್ ಖಬಾಯಿಸ್ ಅಂತ। ಮದ್ಯಪಾನ, ಲಹರಿ ಪದಾರ್ಥಗಳು ಅದು ಎಲ್ಲಾ ಕೆಡುಕಿನ ತಾಯಿ, ಎಲ್ಲಾ ಕೆಡುಕಿನ ಮೂಲ ಎಂದು ಪ್ರವಾದಿಯವರು ಹೇಳ್ತಾರೆ। ನೀವು ಇತ್ತೀಚೆಗಿನ ಅಂಕಿಅಂಶಗಳನ್ನು ನೋಡುವಾಗ, ಅದರ ಮೇಲೆ ನೀವು ದೃಷ್ಟಿ ಹಾಯಿಸುವಾಗ ವತಿಯಿಂದ ಏನು ಇವತ್ತೊಂದು ಮಾದಕ ವಸ್ತು ತಡೆಗಟ್ಟುವ ಬಗ್ಗೆ ಒಂದು ಜಾಥಾ ಹಮ್ಮಿಕೊಂಡಿದ್ದೀರಿ। ಈ ಒಂದು ಸಮಯದಲ್ಲಿ ನಮಗೆ ನಮ್ಮ ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಹ ಕೊಟ್ಟಿದ್ದೀರಿ। ಮನವಿಯಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಈ ಸಮಯದಲ್ಲಿ ಬೋರ್ಡ್ ಹೇಳಿದ್ದಾರೆ। ಈ ಒಂದು ಸಲಹೆಗಳನ್ನು ಪೊಲೀಸ್ ಇಲಾಖೆ ತುಂಬಾ ಎಫೆಕ್ಟಿವ್ ಆಗಿ ಸ್ವೀಕರಿಸ್ತಾ ಈಗಾಗಲೇ ನಮ್ಮ ದೇಶದಲ್ಲಿ NDPS ಕಾಯ್ದೆಯಡಿ ಮಾದಕ ವಸ್ತುಗಳನ್ನು ನಿಷೇಧ ಮಾಡೋದಕ್ಕೆ NDPS ಕಾಯ್ದೆ ಅದನ್ನು ಕಟ್ಟುನಿಟ್ಟಾಗಿ ಮತ್ತು ತುಂಬಾ ಪರಿಣಾಮಕಾರವಾಗಿ ಜಾರಿಗೆ ತರ್ತೀವಿ ಅಂತ ಹೇಳ್ತಾ, ಹಾಗೂ ಈಗಾಗಲೇ ಶಿರಾಳಕೊಪ್ಪ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಇದುವರೆಗೆ ಯಾರ್ಯಾರು ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ದಾರೆ, ಸಾಗಾಟ ಮಾಡ್ತಿದ್ದಾರೆ ಅಥವಾ ಉತ್ಪತ್ತಿ ಮಾಡ್ತಾ ಇದ್ದಾರೆ ಅವರೆಲ್ಲರ ಮೇಲೆ ಕೂಡ ಹಲವಾರು ಪ್ರಕರಣಗಳನ್ನು ದಾಖಲಿಸಿದ್ವಿ, ಕೆಲವರನ್ನ ಬಂಧಿಸಿ ಜೈಲಿಗೆ ಕೂಡ ಕಳಿಸಿದ್ವಿ। ಹಾಗೆ ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸಿದ್ದೊಂದಿಗೆ
ಒಂದು ನಮ್ಮ ಶಿರಾಳಕೊಪ್ಪ ಪಟ್ಟಣ ಒಂದು ಮಾದಕ ಮುಕ್ತ ಪಟ್ಟಣವನ್ನಾಗಿ ಮಾಡಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರ ಅಂತ ಹೇಳ್ತಾ ಈ ಒಂದು ಮನವಿಯನ್ನು ನಮ್ಮ ಇಲಾಖೆ ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮಾನ್ಯ ಪೊಲೀಸ್ ಉಪನಿರೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಸದಾ ನಿಮ್ಮೊಂದಿಗೆ ಈ ಒಂದು ನಿರ್ಮೂಲನೆಕ್ಕಾಗಿ ಇರುತ್ತದೆ ಎಂಬ ಭರವಸೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ನೀಡುತ್ತೇನೆ. ಈಗ ಈ ಜಾಥಾ ಮುಂದುವರಿಯುತ್ತಾ ವಾಲ್ಮೀಕಿ ಭವನ್ ಕಡೆ ಸಾಗುತ್ತದೆ. ತಾವೆಲ್ಲರೂ ಸಹ ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದೀರಾ. ತಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದು ಇಲ್ಲಿಗೆ ಕೊನೆಯಾಗುತ್ತಿಲ್ಲ. ಹಾಗಾಗಿ ಎಲ್ಲರೂ ಸಹ ವಾಲ್ಮೀಕಿ ಭವನ್ ತನಕ ತಾವು ನಮ್ಮೊಟ್ಟಿಗೆ ಬರಬೇಕಾಗಿ ವಿನಂತಿ.